ಬಿಸಿ ರೋಡ್ ಅಜ್ಜಿಬೆಟ್ಟುವಿನ ಬಸವ ಮಂಟಪದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಕ್ಕ ಮಹಾದೇವಿ ಶಿಶು ಮಂದಿರದ 15ನೇ ವಾರ್ಷಿಕೋತ್ಸವ, ಪಾದಪೂಜೆ ಹಾಗೂ ಮಕ್ಕಳ ಸಾಮೂಹಿಕ ಹುಟ್ಟುಹಬ್ಬ ಸಹಿತ ಶಿಶು ಮಂದಿರದ ಶಿಶುಗಳ ಪ್ರತಿಭಾ ದಿನೋತ್ಸವ ನಡೆಯಿತು. ಜೆಸಿ ಬಂಟ್ವಾಳದ ಕಾರ್ಯದರ್ಶಿ ಕಿಶೋರ್ ಕುಮಾರ್ ಆಚಾರ್ಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶಿಕ್ಷಣ ವ್ಯವಸ್ಥೆ ವ್ಯಾಪಾರೀಕರಣವಾಗುತ್ತಿರುವ ಈ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ಸಂಸ್ಕಾರಯುತ ಶಿಕ್ಷಣವನ್ನು ಇಲ್ಲಿ ನೀಡಲಾಗುತ್ತಿದೆ ಎಂದರು. ಕಟ್ಟಡದ ಉನ್ನತೀಕರಣಕ್ಕೆ ನಾವೆಲ್ಲರೂ ಸಹಕರಿಸೋಣ ಎಂದು ಹೇಳಿದರು. ಬೆಳಗಿಸಿ ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿವೆ. ಜ್ಯೋತಿ ಪರ ಜ್ಯೋತಿ ದೀಪ ಜ್ಯೋತಿ ಜನ ದನ ದೀಪೋ ಆರತೋ ಮೇ ಪಾಪಂ ದೀಪ ಜ್ಯೋತಿ ನಮೋಸ್ತುತೆ ಶುಭಂಕರೋತು ದೇಶ ಬುದ್ಧಿ ವಿನಾಶಾಯ ज्योति नमोस्तुते आपना ज्योति पदे ताया गुरुमा ज्योति नमोस्तुते. ನನ್ನ ಶಾಸ್ತ್ರಾಂಗ ಪ್ರಣಾಮಗಳು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ಶಿಕ್ಷಣ ಸಂಸ್ಥೆ ಈಗ ಎಲ್ಲ ಕಡೆ ವ್ಯಾಪಾರೀಕರಣವಾಗಿ ಮೂಡಿಬರುವ ಈ ಸಂದರ್ಭದಲ್ಲಿ ಇಲ್ಲಿಯ ಶಿಕ್ಷಣ ಸಂಸ್ಥೆ ಶಿಶು ಮಂದಿರ ಸ್ವಲ್ಪ ವಿಭಿನ್ನವಾಗಿದೆ. ಮಕ್ಕಳಲ್ಲಿ ಈಗ ಪ್ರಾರಂಭದಲ್ಲಿ ಡೊನೇಷನ್ ಅಂತ ಹೇಳು ಇಲ್ಲಿಯ ಶಿಶು ಮಂದಿರದಲ್ಲಿ ಏನೂ ತಗೊಳ್ಳೋದಿಲ್ಲ. ಹಾಗೆ ಫ್ರೀಯಾಗಿ ಎಜುಕೇಷನ್ ಜೊತೆ ಉತ್ತಮ ಸಂಸ್ಕಾರವನ್ನು ಕೂಡ ಕಲಿಸುವ ಕಾರಣ ನಮಗೆಲ್ಲ ತುಂಬ ಹೆಮ್ಮೆ ತಂದಿದೆ. ಹಾಗೆ ಮಾತಾಜಿಯವರು ಕೂಡ ಮಕ್ಕಳಿಗೆ ತಮ್ಮ ಮಕ್ಕಳದ್ದೆಲ್ಲ ಒಳ್ಳೆಯ ರೀತಿ ಸಂಸ್ಕಾರವಿದ್ದ ಶಿಕ್ಷಣವನ್ನು ನೀಡ್ತಾ ಬಂದಿರ್ತದೆ ಹೇಳಿ. ಅದೇ ರೀತಿ ಈಗ ತಾನೇ ಹೇಳಿದ್ರ ಹಾಗೆ ಕಟ್ಟಡ ವ್ಯವಸ್ಥೆ ಕಾಮಗಾರಿ ನಡೆಯುವ ಕಾರಣ ನಾವೆಲ್ಲರೂ ಆದಷ್ಟು ಹೆಚ್ಚಿನ ಧನ ಸಹಾಯವನ್ನು ನೀಡಿ ಈ ಸಂಸ್ಥೆಯನ್ನು ಇನ್ನೂ ಕೂಡ ಉತ್ತಮ ರೀತಿಯಲ್ಲಿ ಕಾರ್ಯಗಳು ಆದಷ್ಟು ಬೇಗ ಪೂರ್ಣಗೊಳ್ಳಲಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಕಲ್ಲಡ್ಕ ಶ್ರೀರಾಮ ಪ್ರಾಥಮಿಕ ಶಾಲೆಯ ಸಹಶಿಕ್ಷಕಿ ಪ್ರೀತಾ ಪೌದಿಕ್ ಅವರು ಮಾತನಾಡಿ, ನಮ್ಮಲ್ಲಿ ಏನಾದರೂ ಬದಲಾವಣೆ ಮಾಡಲು ಸಾಧ್ಯವಾದರೆ ಇಂತಹ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಲು ಸಾಧ್ಯವಿದೆ ಎಂದರು. ಮಕ್ಕಳ ಹುಟ್ಟುಹಬ್ಬವನ್ನ ಕೇಕ್ ಕತ್ತರಿಸಿ ದೀಪ ಆರಿಸಿ ಆಚರಿಸುವ ಬದಲು ತುಪ್ಪದ ದೀಪ ಇಟ್ಟು ಮನೆಯಲ್ಲೇ ತಯಾರಿಸಿದ ಸಿಹಿ ತಿನ್ನಿಸಿ ಮಕ್ಕಳಿಂದಲೇ ಗಿಡಗಳನ್ನು ನೆಟ್ಟು ದೇವಸ್ಥಾನದಲ್ಲಿ ಭಜನೆಯನ್ನ ನಡೆಸಿ ಅರ್ಥಪೂರ್ಣವಾಗಿ ನಮ್ಮತನವನ್ನ ಉಳಿಸಿಕೊಂಡು ಆಚರಿಸುವಂತೆ ತಿಳಿಸಿದ್ರು. ನೀವು ಮಾಡಿದಂತಹ ಆ ಸಿಹಿ ತಿಂಡಿಯಲ್ಲಿ ನಿಮ್ಮ ಪ್ರೀತಿ ಇತ್ತು, ಆಶೀರ್ವಾದ ಇತ್ತು. ನನ್ನಮ್ಮ ಮಾಡಿದ್ದು ಅಂತ ಹೇಳೋದು ಮಗುವಿಗೆ ಕೂಡ ಪ್ರೀತಿ ಇತ್ತು. ಈ ರೀತಿಯ ಬದಲಾವಣೆಯನ್ನು ನಾವು ಮಾಡಬಹುದಾ? ಅದರ ಜೊತೆಗೆ ನಾವು ನಮ್ಮ ಮಗುವಿನ ಹುಟ್ಟಿದ ದಿವಸ ವರ್ಷಕ್ಕೊಮ್ಮೆ ಬರುವುದು ಅಲ್ವಾ? ಆ ದಿವಸ ಏನಾದರೂ ಒಂದು ಗಿಡವನ್ನು ನೆಡಬಹುದಾ? ಒಂದು ಗಿಡವನ್ನು ನೆಡೆಸಿ ನಿಮ್ಮ ಮಗುವಿನ ಕೈಯಲ್ಲಿ ನೆಟ್ಟ ತಕ್ಷಣ ಅದಕ್ಕೆ ಇದು ನೀನು ನಿನ್ನ ಹುಟ್ಟುಹಬ್ಬದ ದಿವಸ ನೆಟ್ಟ ಗಿಡ, ಇದಕ್ಕೆ ನೀರು ಹಾಕಿ ಪೋಷಿಸು ಅಂತ ಹೇಳಿ ಅಷ್ಟೇ ಹೇಳಿ. ಆ ಮಗು ಏನು ಮಾಡ್ತದೆ, ನೀವು ಹೇಳಿದ್ರು ಹೇಳದಿದ್ರು ಅದು ಏನು ಮಾಡ್ತಾ ಅಂತ ಹೇಳಿದ್ರೆ ದಿನನಿತ್ಯ ಆ ಗಿಡಕ್ಕೆ ನೀರೆರೆಯುವ ಕೆಲಸವನ್ನು ಮಾಡ್ತದೆ. ಆ ಒಂದು ಮಗು ಈಗ ಒಂದು 3, 4, 5 ವರ್ಷದ ಮಗು, ಆ ಮಗು ಒಂದು 30 ವರ್ಷ ಆಗಬೇಕಾದ್ರೆ ನೀವು ಎಳವೆಯಲ್ಲಿ ಏನೇನು ಸಂಸ್ಕಾರಗಳನ್ನು ಕೊಡ್ತೀರಾ ಅದು ಮುಂದುವರಿತದೆ. ಹಾಗೆಯೇ ಆ ಮಗು ದೊಡ್ಡದಾಗುವಾಗ ಎಷ್ಟೆಲ್ಲ ಗಿಡ ಮರಗಳನ್ನು ಅದು ಪೋಷಿಸ್ಬೋದು. ನಾವು ನಮ್ಮ ಪರಿಸರವನ್ನು ನಾವ್ಯಾಕೆ ಸಮತೋಲನದಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಒಳ್ಳೆಯ ಗುಣವನ್ನು ನಮ್ಮ ಮಗುವಿನಲ್ಲಿ ಬಿತ್ತಬಾರ್ದು? ಯೋಚನೆಯನ್ನು ಮಾಡಿ. ಹಾಗೆಯೇ ನಮ್ಮ ಮನೆಯ ಸುತ್ತಮುತ್ತ ಅನೇಕ ಮಂದಿರಗಳಿರ್ತದೆ, ದೇವಸ್ಥಾನಗಳಿರ್ತದೆ. ನಾವು ಮನೆ ಮಂದಿ ಎಲ್ಲ ಜೊತೆಯಾಗಿ, ಈಗ ಯಾರಿಗೂ ಪುರ್ಸೋತಿಲ್ಲ, ಆದರೆ ಒಂದು ದಿವಸ ಆದರೂ ನಾವು ಮನೆ ಮಂದಿ ಜೊತೆ ಸೇರಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಬಹುದಾ? ಹಾಗೆಯೇ ನಮ್ಮ ಹುಟ್ಟುಹಬ್ಬ ದಿವಸ ನಮ್ಮ ಮನೆಯ ಪಕ್ಕದಲ್ಲಿ ಮಂದಿರಗಳಿರ್ತದೆ, ಭಜನೆಗಳು ಆಗ್ತದೆ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಅಧ್ಯಕ್ಷ ಸತೀಶ್ ಭಂಡಾರೆ ಕುಳತ್ತಪೆಟ್ಟು ಅವರು ಮಾತನಾಡಿ, ಹಿಂದೂ ಸಂಸ್ಕೃತಿಯನ್ನು ಉಳಿಸಲು ಇಂತಹ ಕಾರ್ಯಕ್ರಮ ಅಗತ್ಯ.
ನಮ್ಮದು ಕತ್ತರಿಸುವ ಸಂಸ್ಕೃತಿಯಲ್ಲ, ಬದಲಾಗಿ ಸೂಜಿಯಂತೆ ಜೋಡಿಸುವ ಸಂಸ್ಕೃತಿ ಎಂದು ಹೇಳಿದರು. ಅನ್ವಿ, ಧನ್ಸಿಕ್, ಪ್ರಜ್ಞಾ. ಇದೀಗ ಶ್ರೀ ಸತೀಶ್ ಭಂಡಾರಿ ಕುಳತ್ತಬೆಟ್ಟು, ಅದು ಹೋಟೆಲ್ ಉದ್ಯಮಿ, ಬೆಂಗಳೂರು. ಇದೆಲ್ಲ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಮುಂದಕ್ಕೆ ಕೊಂಡು ಹೋಗ್ತಾ ಇರುವಂತಹ ಮುಂದಿನ ಪೀಳಿಗೆಯ ಮಕ್ಕಳು ಇವರು. ಇವತ್ತಿನ ಕಾರ್ಯಕ್ರಮ ಎಲ್ಲ ನೋಡುವಾಗ ಬಹಳ ಸಂತೋಷವಾಗ್ತದೆ. ಹೆತ್ತವರ ಪಾದ ಪೂಜೆ ಇದೆಲ್ಲ ಇಂಥ ಜಾಗದಲ್ಲಿ ಆಗಬೇಕಲ್ಲದ್ರೆ ಎಲ್ಲಿಯೂ ಆಗ್ತಾ ಇಲ್ಲ. ಎಲ್ಲ ಪಾಶ್ಚಾತ್ಯ ಶೈಲಿಯನ್ನೇ ಮಾಡಿಕೊಂಡು ಹೋಗ್ತಾ ಇರೋರು. ಇವತ್ತಿನ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗಬೇಕಾದ್ರೆ ಇಂತಹ ಕಾರ್ಯಕ್ರಮಗಳು ಎಷ್ಟು ಅತ್ಯಗತ್ಯ ಎಂದು ಎಲ್ರಿಗೂ ನಮಗೆ ಗೊತ್ತು. ಹಾಗೆ ಸುಮಾರು 17 ವರ್ಷಗಳಿಂದ ಯಾವ ರೀತಿ ನಡ್ಕೊಂಡು ಬಂತು ನಮ್ಮ ಈ ಶಿಶು ಮಂದಿರ ಎಂದು ನಮ್ಮ ವಕೀಲರಾದಂಥ ಪ್ರಸಾದ್ ಅವರು ತಮಗೆಲ್ಲರಿಗೂ ಚೆನ್ನಾಗಿ ವಿವರಿಸಿ ಹೇಳಿದ್ದಾರೆ. ಪ್ರಗತಿಪರ ಕೃಷಿಕ ಮೋಹನ್ ಅಗ್ರಬೇಲು ದೀಪ ಪ್ರಜ್ವಲಿಸಿದ್ರು. ಕಾರ್ಯಾಧ್ಯಕ್ಷ ಇಂದಿರೇಶ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ವಿದ್ಯಾಶ್ರೀ ಸ್ವಾಗತಿಸಿದ್ರು. ಶಿಶು ಮಂದಿರದ ಅಧ್ಯಕ್ಷ ಪ್ರಸಾದ್ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇಲ್ಲಿದ್ದಂಥ ಹಿರಿಯರಿಗೆ ಅನ್ನಿಸ್ತು ಇಲ್ಲೊಂದು ಒಳ್ಳೆಯ ಕೆಲಸಕ್ಕೆ ಇದನ್ನು ವಿನಿಯೋಗ ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ಪ್ರಮೋದಣ್ಣ ಒಂದು ಸ್ವಲ್ಪ ನಾವು ಮಾತುಕತೆ ಮಾಡಬೇಕಾದ್ರೆ ಹೇಳಿದ್ರು ನಾವು ಶಿಶು ಮಂದಿರ ಮಾಡೋಣ. ಈ ಕಲ್ಪನೆಗಳು ಹುಟ್ಟಿಕೊಳ್ತು. ಅದಕ್ಕೆ ಪೂರಕವಾಗಿ ಯೋಚನೆ ಮಾಡಿದಾಗ ನಮಗೂ ಅನ್ನಿಸ್ತು ಏನಂದರೆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾದದ್ದು ಅನಿವಾರ್ಯ. ಮುಂದಿನ ದಿನಗಳಲ್ಲಿ ಈ ಸಮಾಜವನ್ನು ಉಳಿಸುವಂಥವ್ರು ಅವರೇ. ಆ ಭಾವನೆಗಳಿಂದ ಆ ದಿಕ್ಕಿನಲ್ಲಿ ಯೋಚನೆ ಹರಿದಾಗ ನಮಗೆ ಕಂಡುಕೊಂಡಿರುವಂಥದ್ದು ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯಿಂದ ನಡೀತಾ ಇರುವಂಥ ಒಂದು ಗ್ರಾಮ ಹಿಂದೂ ಸೇವಾ ಪ್ರತಿಷ್ಠಾನ ಅನ್ನುವಂಥ ಒಂದು ಸಂಸ್ಥೆ. ಪೂಜನೀಯ ಅಜಿತ್ ಕುಮಾರ್ ಅಂತ ಹೇಳುವಂಥ ಒಬ್ಬ ಇಂಜಿನಿಯರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂರ್ಣ ಅನುಷಾ ಕಿಶೋರ್ ವಂದಿಸಿದ್ರು. ಪವಿತ್ರ ಆಚಾರ್ಯ ಕಾರ್ಯಕ್ರಮ ನಿರೂಪಿಸಿದ್ರು. ಶಿಕ್ಷಕಿಯರಾದ ದೀಪ್ತಿ ಮಾತಾಚಿ, ನೀತಾ ಮಾತಾಚಿ, ಕಾರ್ಯದರ್ಶಿ ಲಕ್ಷ್ಮಣ್ ಅಗ್ರಬೇಲು, ಪ್ರಮೋದ್ ಅಗ್ರಬೇಲು ಮತ್ತಿತರರು ಸಹಕರಿಸಿದ್ರು. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ನಿನ್ನ ತವರೂರ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ, ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ, ನಿಂಬಿಯ ಬನದ ಮ್ಯಾಗ ಚಂದ್ರಮ ಚೆಂಡಾಡಿದ, ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ.
ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.